ಕುಣಿಗಲ್ನಲ್ಲಿ ಹೇಮಾವತಿ ಕಿಚ್ಚು ಧಗಧಗಿಸ್ತಾ ಇದೆ. ಹೋರಾಟಗಾರರು, ಶಾಸಕರು ಹಾಗೂ ಬಿಜೆಪಿ ಲೀಡರ್ಗಳ ವಿರುದ್ಧ 11ಕ್ಕೂ ಅಧಿಕ ಎಫ್ಐಆರ್ ದಾಖಲಾದ ಹಿನ್ನೆಲೆಯಲ್ಲಿ ಹೋರಾಟಗಾರರು ಕೆರಳಿ ಕೆಂಡವಾಗಿದ್ದಾರೆ. ಸರ್ಕಾರ ಮತ್ತು ಪೊಲೀಸರ ನಡೆಗೆ ಹೋರಾಟಗಾರರಲ್ಲಿ ಕಿಚ್ಚು ಮತ್ತಷ್ಟು ಹೆಚ್ಚಾಗಿದ್ದು, ಶೀಘ್ರದಲ್ಲೇ ಮತ್ತೊಂದು ಮಹತ್ವದ ಸಭೆ ನಡೆಸುವುದಕ್ಕೆ ಮುಂದಾಗಿದ್ದಾರೆ. ಸಭೆಯಲ್ಲಿ ಮುಂದಿನ ರೂಪುರೇಷೆಗಳ ಬಗ್ಗೆ ಚರ್ಚೆ ಮಾಡಿ ಸರ್ಕಾರಕ್ಕೆ ಯಾವ ರೀತಿ ಪಾಠ ಕಲಿಸಬೇಕು ಅಂತ ಹೇಳಿ ಚರ್ಚೆ ಮಾಡ್ತಾರೆ, ನಿರ್ಧಾರಕ್ಕೆ ಬರ್ತಾರೆ. ರೈತರು ಒಗ್ಗಟ್ಟು ಬಿಟ್ಟು ಕೊಡದಂತೆ ಸಭೆಯಲ್ಲಿ ತೀರ್ಮಾನ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಕುಣಿಗಲ್ಗೆ ನೀರು ಕೊಡೋದಕ್ಕೆ ವಿರೋಧ ಮಾಡ್ತಿದ್ದಾರೆ ಅನ್ನುವ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿರುವ ಶಾಸಕ ಸುರೇಶ್ ಗೌಡ, ಕುಣಿಗಲ್ಗೆ ನೀರು ಕೊಡೋದಕ್ಕೆ ವಿರೋಧ ಇಲ್ಲ, ಕಾನೂನುಬದ್ಧವಾಗಿ ಕುಣಿಗಲ್ಗೆ 3 ಟಿಎಂಸಿ ನೀರು ಬರಬೇಕು. ಅದು ಬಾರದಿದ್ರೆ ನಾನೇ ನಿಂತು ಹೋರಾಟ ಮಾಡ್ತೀನಿ, ಇಡೀ ತುಮಕೂರು ಜಿಲ್ಲೆಯಲ್ಲಿ ನಿಂತು ಹೋರಾಟ ಮಾಡಿ ನೀರು ಕೊಡಿಸ್ತೇನೆ ಅಂತ ಶಾಸಕ ಬಾಲಕೃಷ್ಣಗೆ ಸವಾಲು ಹಾಕಿದ್ದಾರೆ. ಇಲ್ಲ, ಏನಿಲ್ಲ, ಕುಣಿಗಲ್ ಶಾಸಕರಿಗೆ ನಾನು ಕುಣಿಗಲ್ ನೀರು ಕೊಡಬಾರ್ದು ಅಂತ ಏನು ಹೇಳ್ತಿಲ್ವಲ್ಲ. ವೆರಿ ಕ್ಲಿಯರ್ ನೋಡ್ರಿ, ನನಗೆ ಜನ್ಮ ಕೊಟ್ಟಿದ್ದಂಥದ್ದು, ನನಗೆ ಜನ್ಮಭೂಮಿ ಆದರೆ ಕರ್ಮಭೂಮಿ ತುಮಕೂರು ಗ್ರಾಮಾಂತರ, ತುಮಕೂರು ಜಿಲ್ಲೆ. ನಾನು ತುಮಕೂರು ಜಿಲ್ಲೆಯವನಾಗಿ ತುಮಕೂರಿನ ಕುಣಿಗಲ್ನ ಒಂದು ಜನ್ಮ ಕೊಟ್ಟಿರುವಂಥ ತಾಲೂಕಿಗೆ ನೀರು ಕೊಡಬಾರ್ದು ಅಂತ ನಾನು ಯಾವತ್ತೂ ಹೇಳಲ್ಲ. ಕಾನೂನುಬದ್ಧವಾಗಿ 3 TMC ನೀರು ಬರಬೇಕು. ನೀನು ಹೋರಾಟ ಮಾಡು, ನಿನಗೆ ಬಂದಿಲ್ಲ, ನಿನ್ನ ಜೊತೆ ನಾನು ನಿಂತ್ಕೊಳ್ತೀನಿ. ನೀನು 3 TMC ನೀರು ಕೊಡೋಕ್ಕೆ ಇಡೀ ತುಮಕೂರು ಜಿಲ್ಲೆಯಲ್ಲಿ ನಿಂತ್ಕೊಂಡು ಹೋರಾಟ ಮಾಡಿ ನಿನಗೆ ನೀರು ಕೊಡಿಸ್ತೀನಿ. ನಾಳೆ ಮುಖಾಂತರ 3 TMC ನೀರು ಕೊಡಿಸ್ತೇನೆ. ಅವತ್ತು ಹೇಳು ನೀನು ಕೊಡಿಸಿಲ್ಲ ಅಂದರೆ, ಸುರೇಶ್ ಗೌಡ ನೀನು ಹೇಳಿ ನಾನು ಸುಳ್ಳು ಹೇಳ್ದೆ ಅಂತ. ನಾವು ಮಾಗಡಿ ಶಾಸಕ ಬಾಲಕೃಷ್ಣ ಅವರ ಆರೋಪಗಳ ಕುರಿತು ಮಾತನಾಡಿದ ಸುರೇಶ್ ಗೌಡ, ಮಾಗಡಿಯ ಎಲ್ಲಾ ಕೆರೆಗಳಿಗೆ ತುಂಬಿಕೊಳ್ಳುವ ಯೋಜನೆಯನ್ನ ಮಾಡಿಸಿಕೊಳ್ಳಿ, ಯಾಕೆ ಕಳ್ಳ ಮಾರ್ಗದಲ್ಲಿ ಇತರ ಗೊಂದಲವನ್ನ ಮಾಡ್ತೀರಾ ಅಂತ ಹೇಳಿದ್ದಾರೆ. ನಾನು ಮಾಗಡಿ ಶಾಸಕರಿಗೆ ವಿಧಾನಸೌಧದಲ್ಲೂ ಕೂಡ ಮಾರ್ಗದರ್ಶನ ಮಾಡಿದ್ದೆ. ಒಂದು ಗಟ್ಟಿ ಯೋಜನೆ ಮಾಡಿ, ರಾಜಕೀಯಕ್ಕೋಸ್ಕರ ಯೋಜನೆಯನ್ನ ಮಾಡಬೇಡಿ. ಹೇಮಾವತಿ ಕೇವಲ 3 ರಿಂದ 4 ತಿಂಗಳು ನೀರು ಬರುತ್ತೆ. ಇಲ್ಲಿಂದ ಮಾಗಡಿ ರಾಮನಗರ ಅಂದ್ರೆ ಎಲ್ಲಿ ನೀರಿರುತ್ತೆ ಅಂತ ಪ್ರಶ್ನೆ ಮಾಡಿದ್ದಾರೆ. ನೋಡಪ್ಪ, ಬಾಲಕೃಷ್ಣ ಅವರು ಬಿಜೆಪಿಲಿದ್ದರು, ಆಮೇಲೆ JDSಗೆ ಹೋದರು. JDS ಇಂದ ತ್ಯಾಗ ಮಾಡಿ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ಎಲ್ಲವನ್ನ ಒಂದ್ಸಲಿ ಸೋತರು ಪಾಪ JDS ಬಿಟ್ಟು. ಈಗೇನೋ ಇನ್ನೊಂದು ಆ ಜನ ರಾಜಕೀಯದ ಒಂದು ಅವಕಾಶ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ಹಿಡ್ಕೊಂಡು ಈಗ ಚನ್ನಪಟ್ಟಣ ಯೋಗೇಶ್ವರು ಆಪರೇಷನ್ ಕಮಲಕ್ಕೊಳಗಾಗಿ BJPಗೆ ಬಂದರು. BJPಗೆ ಬಂದಾಗ ನಾನು ಕೂಡ ಕ್ಯಾಂಪೇನ್ ಮಾಡಿ, ನಾನು ಕೂಡ ಬಸವರಾಜ ಬೊಮ್ಮಾಯಿ ಅವತ್ತು ನೀರಾವರಿ ಸಚಿವರಿದ್ದರು. ಸುಮಾರು 300 ಕೋಟಿ ರೂಪಾಯಿ ಇದನ್ನು ನೀರಾವರಿ ಯೋಜನೆ ಅವತ್ತು ಸದಾನಂದ ಗೌಡರು ಮತ್ತು ಯಡಿಯೂರಪ್ಪನವರು ಅಪ್ರೂವ್ ಮಾಡಿಕೊಟ್ಟು ಇವತ್ತು ಎಲ್ಲ ಕೆರೆಗಳು ಚನ್ನಪಟ್ಟಣದಲ್ಲಿ ತುಂಬ್ತೀವಿ ಅಂದರೆ ಅದು BJP ಇದು. ಇವರು ಒಂದು ಮಾಡಿಸ್ಕೊಳ್ಳಿ, ಮಾಗಡಿಗೆ ಎಲ್ಲ ಕೆರೆಗಳಿಗೆ ಯಾಕೆ ಕಳ್ಳ ಮಾರ್ಗದಲ್ಲಿ ಈ ಥರ ಗೊಂದಲ ಮಾಡಿ ನೀರು ಬರುತ್ತಾ ನೀವೇ ಹೇಳಿ. ನಾನು ಮಾಗಡಿ ಶಾಸಕರಿಗೆ ವಿಧಾನಸೌಧದಲ್ಲೂ ಕೂಡ ಮಾರ್ಗದರ್ಶನ ಮಾಡಿದೆ. ಇದು ಏತ ನೀರಾವರಿ ಇದೆಲ್ಲ ನೀರು ಬರಲ್ಲಪ್ಪ, ನೀನು ನೇರವಾಗಿ ಕಾವೇರಿ ಬೇಸಿನ್ ಇದೆಯಲ್ಲ, ಶಿಂಷಾ ರಿವರು, ಅಲ್ಲಿಂದ ಯೋಜನೆ ಮಾಡಿದ್ರೆ 100ಕ್ಕೆ 100 ನಿನ್ನ ಕೆರೆಗಳು ತುಂಬ್ತವೆ. ಆ ಥರ ಗಟ್ಟಿ ಯೋಜನೆ ಮಾಡಿ, ರಾಜಕೀಯಕ್ಕಾಗಿ ಯೋಜನೆ ಮಾಡಬೇಡಿ, ನೀರು ತುಂಬಬೇಕು ನೋಡಪ್ಪ. ಇನ್ನು ವಿರೋಧದ ನಡುವೆಯೂ ಕಾಮಗಾರಿ ಮಾಡ್ತಿರುವ ವಿಚಾರವಾಗಿ ಮಾತನಾಡಿದ ಸುರೇಶ್ ಗೌಡ, ಸರ್ಕಾರಕ್ಕೆ 1 ತಿಂಗಳು ಗಡುವು ಕೊಟ್ಟಿದ್ದೇವೆ, ಹೋರಾಟ ನಿರಂತರವಾಗಿ ಇರುತ್ತೆ. ಯಾವಾಗ ಕೆಲಸ ಶುರುವಾಗುತ್ತೆ ಆವಾಗ ಹೋರಾಟ ಶುರುವಾಗುತ್ತೆ. ನಾವು ಅಲ್ಲೇ ಠಿಕಾಣಿ ಹೂಡ್ತೇವೆ. ಒಂದು ನಮ್ಮ ಹೆಣದ ಮೇಲೆ ನೀರು ಹೋಗಬೇಕು, ಇಲ್ಲ ಈ ಕಾಮಗಾರಿ ನಿಲ್ಲಿಸಬೇಕು ಅಂತ ಹೇಳಿದ್ದಾರೆ. 1 ತಿಂಗಳು ಗಡುವು ಕೊಟ್ಟಿದ್ದೀವಲ್ಲ, 1 ಮಂತ್ ಟೈಮ್ ಕೊಟ್ಟಿದ್ದೇವೆ ನಾವು ನಿರಂತರ, ಇದು ಗಡುವು ಇಲ್ಲ, ಇದು ನೀವು ಯಾವಾಗ ಅಂತ ಇಲ್ಲ. ಯಾವಾಗ ಕೆಲಸ ಸ್ಟಾರ್ಟ್ ಆಗುತ್ತೋ ಅವಾಗ ಎದೊಳ್ತೀವಿ ನಾವು. ನಮ್ದು ಅಲ್ಲೇ ಠಿಕಾಣಿ ಹೂಡ್ತೇವೆ. ಇಲ್ಲ ನಮ್ಮ ಹೆಣದ ಮೇಲೆ ನೀರು ಹೋಗಬೇಕು, ಇಲ್ಲ ಅಂತ ಹೇಳಿದ್ರೆ ಇದು ನಿಲ್ಲಿಸ್ಬೇಕು ಅಷ್ಟೇ. ಎರಡೇ ಇಲ್ಲಿರೋದು, ಏನಿಲ್ಲ, ಇಲ್ವೇ ಇಲ್ಲ. ನಾವು ಹೇಳ್ಬಿಟ್ಟಿದ್ದೇನೆ ಫಾಸ್ಟ್, ನಾನೇ ಅಲ್ಲಿ ಮಲಗ್ತೀನಿ ಅಂತ. ನಮ್ಮ ಹೆಣದ ಮೇಲೆ ನೀರು ತೊಗೊಂಡು ಹೋಗ್ಬೇಕು ಅಷ್ಟೇ. ವೆರಿ ಕ್ಲಿಯರ್ ಇದೀವಿ ನಾವು. ಪದೇ ಪದೇ ರಾಜಕೀಯ ನಾನು ಮಾತಾಡಲ್ಲ, ನಾನು ಈ ವಯಲೆನ್ಸ್ ಬಗ್ಗೆ ಮಾತಾಡಲ್ಲ. ಆದರೆ ಪದೇ ಪದೇ ಸರ್ಕಾರ ನಾವು ಮಾಡ್ತೀವಿ ಅಂದರೆ ಕೊನೆ ಮಾತು ನಮ್ಮ ಹೆಣದ ಮೇಲೆ ನೀರು ಹೋಗ್ಬೇಕಷ್ಟೆ. ಹೇಮಾವತಿ ಲಿಂಕ್ ಕೆನಾಲ್ನ ಕುರಿತು ನಡೆಯುತ್ತಿರುವಂತಹ ಪ್ರತಿಭಟನೆ ಹಾಗೂ ರಾಜಕೀಯ ಸಮರದ ನಡುವೆ ಡಿಸಿಎಂ ಹಾಗೂ ಜಲಸಂಪನ್ಮೂಲ ಇಲಾಖೆ ಸಚಿವ DK ಶಿವಕುಮಾರ್ ಮಹತ್ವದ ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ. ವಿಧಾನಸೌಧದಲ್ಲಿ ಬೆಳಗ್ಗೆ 10 ಸುದ್ದಿಗೋಷ್ಠಿ ಕರೆದಿರುವಂತಹ DKಶಿ ಯೋಜನೆ ಕುರಿತಂತೆ ಸರ್ಕಾರದ ನಡೆ ಹಾಗೂ ರೈತರು ಸ್ವಾಮೀಜಿಗಳ ಹೋರಾಟದ ಕುರಿತು ಮಹತ್ವದ ನಿರ್ಧಾರವನ್ನು ಪ್ರಕಟಿಸಲಿದ್ದಾರೆ. ಆಲಮಟ್ಟಿ ಡ್ಯಾಂ ಹೆಚ್ಚಳದ ವಿಚಾರವಾಗಿ ಮಾತನಾಡಿದ ಸಚಿವ MB ಪಾಟೀಲ್, 1 ಮೀಟರ್ ಹೆಚ್ಚಳಕ್ಕೆ ಯಾವುದೇ ಅಡ್ಡಿ ಇಲ್ಲ. 1 ಮೀಟರ್ ಹೆಚ್ಚು ಮಾಡಲಿ, 4 ಮೀಟರ್ ಹೆಚ್ಚು ಮಾಡಲಿ, ಕಾನೂನಾತ್ಮಕವಾಗಿ ಮಾಡಬೇಕು. ನಮ್ಮ ಟೆಕ್ನಿಕಲ್ ಟೀಮ್ ಜೊತೆಗೆ ಚರ್ಚಿಸಲಾಗುವುದು. ಎತ್ತರ ಹೆಚ್ಚಳವನ್ನ ಕಾನೂನು ತಂಡ ಹೇಳಬೇಕಾಗುತ್ತದೆ. ಎತ್ತರ ಹೆಚ್ಚಳದ ಜೊತೆಗೆ ಭೂಸ್ವಾಧೀನ ಸಹ ಮಾಡಿಕೊಳ್ಳಬೇಕಾಗುತ್ತದೆ. 1 ಮೀಟರ್ ಅಂತರದಲ್ಲಿ ಎಷ್ಟು ಹಳ್ಳಿ ಬರುತ್ತವೆ ಅವುಗಳ ಸ್ಥಳಾಂತರ ಸಹ ಮಾಡಬೇಕಾಗುತ್ತದೆ ಅಂತ ಹೇಳಿದ್ರು. ನನಗೆ ಅದರ ಬಗ್ಗೆ ನನ್ನ ಮಾಹಿತಿ ಇಲ್ಲ. ಒಟ್ಟು ನನ್ನ ಪ್ರಕಾರ ನಾನು ನೀರಾವರಿ ಮಂತ್ರಿ ಆಗಿದ್ದೀನಿ.
ನಾವು 1 ಮೀಟರ್ ಜಾಸ್ತಿ ಮಾಡಲಿ, 10 ಮೀಟರ್ ಜಾಸ್ತಿ ಮಾಡಲಿ, 2 ಮೀಟರ್ ಜಾಸ್ತಿ ಮಾಡಲಿ, ಅದೆಲ್ಲದಕ್ಕೂ ಕೂಡ ಏನು ನಾವು ಅಂತರ ವಿವಾದ ಇದೆ. ಅದನ್ನು ನಾವು ನಮ್ಮ ಟೆಕ್ನಿಕಲ್ ಟೀಮ್ ಏನಿದೆ ಅಲ್ಲಿ, ವಿಶೇಷವಾಗಿ ಕಾತರಿಕೆ ಮತ್ತು ಅವರೆಲ್ಲ ಸಲಹೆಗಳನ್ನ ಪಡೆದುಕೊಂಡು ನಾವು ನಿರ್ಧಾರ ಮಾಡ್ತೀವಿ. ನಾನು ಅದನ್ನು ಕಾನೂನು ಆಲಮಟ್ಟಿ ಡ್ಯಾಂ ಎತ್ತರ ಮಾಡಿದ್ರೆ ಮಹಾರಾಷ್ಟ್ರದಲ್ಲಿ ಪ್ರವಾಹ ಉಂಟಾಗಬಹುದು ಅನ್ನೋ ಆರೋಪದ ಕುರಿತು ಮಾತನಾಡಿದ ಎಂಬಿಪಿ, ಆ ರೀತಿ ಏನು ಆಗುವ ಸಾಧ್ಯತೆ ಇಲ್ಲ. ಈಗಾಗಲೇ ರಿಪೋರ್ಟ್ಗಳು ಬಂದಿದೆ. ಮಹಾರಾಷ್ಟ್ರ ಪ್ರವಾಹಕ್ಕೂ ಆಲಮಟ್ಟಿಗೂ ಯಾವುದೇ ಸಂಬಂಧ ಇಲ್ಲ. ಅಲ್ಲಿನ ಜನಪ್ರತಿನಿಧಿಗಳ ಆರೋಪ ಸುಳ್ಳು ಅಂತ ಎಂಬಿ ಪಾಟೀಲ್ ಹೇಳಿದ್ದಾರೆ. ಇದಕ್ಕೆಲ್ಲ ಹಿಂದೆ ರಿಪೋರ್ಟ್ಸ್ ಬಂದು ಹೋಗಿದಾವೆ, ಅದರಲ್ಲಿ ಯಾವುದೂ ಹೊರಲಿಲ್ಲ ಅಂತ ಹಿಂದೆ ಇದೆಲ್ಲಾನು ಕೂಡ ಚರ್ಚೆ ಆಗಿದೆ, ರಿಪೋರ್ಟ್ ಆಗಿದೆ. ರಿಪೋರ್ಟ್ ಆಗಿ ಯಾವುದೇ ಬಾಧಕ ಮಹಾರಾಷ್ಟ್ರಕ್ಕೆ ಫ್ಲಡ್ಗೆ ಇದಕ್ಕೂ ಸಂಬಂಧ ಇಲ್ಲ ಅನ್ನೋದು ಕೂಡ ರಿಪೋರ್ಟ್ಸ್ನಲ್ಲಿ 2 ಬಾರಿ ಒಂದು ದಿವಸ ಪ್ರೂವ್ ಆಗಿದೆ. ಹೀಗಾಗಿ ಆ ಆತಂಕಗಳೆಲ್ಲನೂ ಕೂಡ ಸುಳ್ಳೋದು. ಇದಕ್ಕೆಲ್ಲ ಹಿಂದೆ ರಿಪೋರ್ಟ್ಸ್ ಬಂದು ಹೋಗಿದಾವೆ. ರಾಮನಗರ ಜಿಲ್ಲೆಯ ಹೆಸರು ಬೆಂಗಳೂರು ದಕ್ಷಿಣ ಅಂತ ಬದಲಾವಣೆ ಆಗಿದ್ರೂ ಕೂಡ ರಾಮನಗರಕ್ಕೆ ಆಗಮಿಸುವಂತ ಮುಖ್ಯ ದ್ವಾರದಲ್ಲೇ ಇನ್ನೂ ಹೆಸರು ಬದಲಾವಣೆಯಾಗಿಲ್ಲ. ಈ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಈಗಾಗಲೇ ಜಿಲ್ಲಾಧಿಕಾರಿ ಯಶವಂತ್ ಬಿ ಗುರುಕರ್ಗೆ ಸೂಚನೆ ನೀಡಿದ್ರೂ ಕೂಡ ಸಂಬಂಧಿಸಿದ ಅಧಿಕಾರಿಗಳು ಮುಖ್ಯದ್ವಾರದ ಹೆಸರನ್ನ ಬದಲಾವಣೆ ಮಾಡಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಜಿಲ್ಲಾ ಪಂಚಾಯಿತಿ ಭವನ ಸೇರಿದಂತೆ ಇನ್ನೂ ಹಲವು ಕಡೆಗಳಲ್ಲಿ ಹೆಸರು ಬದಲಾವಣೆ ಆಗಿರೋದು ಗೊತ್ತಾಗಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಮನೆ ಶಕ್ತಿ ಕೇಂದ್ರವಾಗಿ ಮಾರ್ಪಟ್ಟಿದೆ. ಖರ್ಗೆ ನಿವಾಸಕ್ಕೆ ಸಚಿವರು ಸಾಲು ಸಾಲು ಭೇಟಿ ನೀಡುತ್ತಿದ್ದು ಮಾತುಕತೆ ನಡೆಸುತ್ತಿದ್ದಾರೆ. ಮೊನ್ನೆ ಎನ್ಎಸ್ ಬೋಸರಾಜು, ಪರಮೇಶ್ವರ್, ನಿನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಭೇಟಿ ನೀಡಿದ್ರು. ಇದರ ಮಧ್ಯೆ ಸಿಎಂ ಡಿಸಿಎಂ ಜೂನ್ 6ರಂದು ದೆಹಲಿಗೆ ತೆರಳಲಿದ್ದಾರೆ. ಸಚಿವ ಸಂಪುಟ ಪುನರ್ರಚನೆ, 4 ಎಂಎಲ್ಸಿಗಳ ನೇಮಕಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಜೊತೆ ಚರ್ಚೆ ಮಾಡಲಿದ್ದು ಸಚಿವ ಸ್ಥಾನಕ್ಕಾಗಿ ಕೆಲ ಹಿರಿಯ ಶಾಸಕರು ಸಿಎಂ ಮೊರೆ ಹೋಗಿದ್ದಾರೆ. ಆಪರೇಷನ್ ಸಿಂಧೂರ್ ವಿಚಾರವಾಗಿ ಬೆಂಗಳೂರಲ್ಲಿ ಮಾತನಾಡಿರುವಂತಹ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ರಾಜಕೀಯ ಭಾಷಣ ಬಿಟ್ಟು ದೇಶದ ವಿಚಾರದಲ್ಲಿ ಒಗ್ಗಟ್ಟಿರಬೇಕು, ಭದ್ರತೆ ವಿಚಾರದಲ್ಲಿ ಎಲ್ಲರೂ ಬಾಯಿ ಮುಚ್ಕೊಂಡಿರಬೇಕು, ವಿದೇಶಿ ನಿಯೋಗಗಳ ವರದಿಗೂ ಮುನ್ನ ರಾಜಕೀಯ ಬೇಡ, ರಾಜಕೀಯ ಭಾಷಣ ಮಾಡೋದು ಬಿಟ್ಟು ಕೆಲಸ ಮಾಡಿ ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ಟಾಂಗ್ ಕೊಟ್ಟಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸರ್ಕಾರದಲ್ಲಿದ್ದವರು ಸ್ವಲ್ಪ ಬಾಯಿ ಮುಚ್ಚಿಕೊಂಡು ಇರಬೇಕು ಮತ್ತು ಮೋದಿಯವ್ರನ್ನೂ ಕೂಡ ಚುನಾವಣೆ ಭಾಷಣ ಬಿಟ್ಟು ದೇಶದ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು ಮತ್ತು ಏನು ಘಟನೆಗಳು ನಡೆದಿವೆ ಆ ಘಟನೆಗಳ ಬಗ್ಗೆ ತಿಳ್ಕೊಂಡು ಮಾತಾಡ್ತಕ್ಕಂಥದ್ದು ಒಳ್ಳೆಯದು. ಚುನಾವಣೆ ಭಾಷಣನೇ ಮಾಡ್ಕೊಂಡು ಓಡಾಡಿದ್ರೆ ಇದು ದೇಶಕ್ಕೂ ಒಳ್ಳೆಯದಲ್ಲ. ನಮ್ಮ ಆರ್ಮಿಯಿಂದ ಇಡೀ ದೇಶ ಇದೆ. ಮತ್ತು ಆಪರೇಷನ್ ಸಿಂಧೂರ್ ಬಗ್ಗೆ ನೀವು ಏನೇ ಆ್ಯಕ್ಷನ್ ತಗೊಂಡ್ರೂ ಕೂಡ ನಾವು ನಿಮ್ಮ ಜೊತೆ ಇದ್ದೀವಿ. ಆದರೆ ಭಯೋತ್ಪಾದನೆ ಏನಿದೆ ಅದನ್ನು ತಾವು ಬೇರ್ ಸಮೇತ ಕಿತ್ತು ಬಿಸಾಕಬೇಕು ಅಂತ ನಮ್ಮದೆಲ್ಲ ಬೆಂಬಲ ಇತ್ತು. ಅದ್ರ ತಕ್ಕಂಗೆ ನಮ್ಮ ಸೇನೆದವರು ಕೂಡ ಕೆಲಸ ಮಾಡಿದರು. ಆದರೆ ಏಕಾಏಕಿ ಸೀಸ್ ಫೈರ್ ಅನೌನ್ಸ್ ಮಾಡಿದ್ದು ಮೋದಿಯವರಲ್ಲ, ಟ್ರಂಪ್ ಅವರು. ನಾವು ಕೇಳ್ತಾ ಇರೋದು ನಮ್ಮ ವಿದೇಶಾಂಗ ನೀತಿ ಇರ್ಬೋದು ಅಥವಾ ನಮ್ಮ ಯುದ್ಧ ಏನಿದೆ ಭಯೋತ್ಪಾದನೆ ವಿರುದ್ಧ, ಅದರ ನಿರ್ಣಯ ಅಮೇರಿಕನ್ ಪ್ರೆಸಿಡೆಂಟ್ ತಗೋತಾರ ಏನು ನಮ್ಮ ರಾಷ್ಟ್ರದ? ಕನ್ನಡದ ಬಗ್ಗೆ ವಿವಾದಾತ್ಮಕ ಹೇಳಿಕೆ ನೀಡಿದ್ದ ಕಮಲ್ ಹಾಸನ್ ಕ್ಷಮೆ ಕೇಳಲೇಬೇಕು ಅಂತ ನಟಿ ರಚಿತಾ ರಾಮ ಆಗ್ರಹಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಎಲ್ಲರೂ ತಮ್ಮ ಮಾತೃಭಾಷೆಯನ್ನ ಮರೆಯಬಾರದು. ಅವರ ಮಾತಿನಿಂದ ಕನ್ನಡಿಗರಿಗೆ ನೋವಾಗಿದೆ. ನಮ್ಮ ಭಾಷೆ ಬಗ್ಗೆ ಮಾತನಾಡಿದ್ರೆ ನಾವು ಯಾಕೆ ಸುಮ್ಮನಿರಬೇಕು? ಕಮಲ್ ಹಾಸನ್ ಕ್ಷಮೆ ಕೇಳಬೇಕು. ಚಿತ್ರ ಬ್ಯಾನ್ ಬಗ್ಗೆ ದೊಡ್ಡವರು ನಿರ್ಧಾರ ಕೈಗೊಳ್ತಾರೆ ಎಂದರು. ಅವರು ತಪ್ಪಾಗಿ ನಮಗೆ ಅವರ ಒಂದು ಸ್ಟೇಟ್ಮೆಂಟಲ್ಲಿ ಒಂದೆಲ್ಲೋ ಒಂದು ಮಾತಲ್ಲಿ ನಮ್ಗೆಲ್ರಿಗೂ ತಪ್ಪು ಆಗಿದೆ, ನಮಗೆ ನೋವಾಗಿರೋದ್ರಿಂದ ಖಂಡಿತವಾಗ್ಲೂ ಸರ್ ಕ್ಷಮೆ ಕೇಳಬೇಕು. ಕಮಲ್ ಹಾಸನ್ ಸರ್ ಬಗ್ಗೆ ನಾನು ದೊಡ್ಡ ಅಭಿಮಾನಿ. ಅವರ ಒಂದು ಕಲಾ ಸೇವೆಗೆ ಆ್ಯಂಡ್ ಹಿಸ್ ಕಾಂಟ್ರಿಬ್ಯೂಷನ್ ಟು ಅವರ್ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿ ಇಸ್ ಹ್ಯೂಮಂಗಸ್. ಅವರ ಒಂದು ಪ್ರೊಫೆಷನ್ ಅಂತ ಬಂದಾಗ ನಾನು ತುಂಬ ಚಿಕ್ಕಳು, ನಾನು ಅದ್ರ ಬಗ್ಗೆ ಮಾತಾಡೋ ಯೋಗ್ಯತೆಯೇ ಇಲ್ಲ ನನಗೆ. ಅಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿರುವಂಥ ಮಹಾನ್ ಕಲಾವಿದ. ಬಟ್ ಸ್ಟೇಟ್ಮೆಂಟ್ ಅಂತ ಬಂದಾಗ ನಾವು ಯಾರ ಬಗ್ಗೆನೂ ಮಾತಾಡಲ್ಲ. ಬಟ್ ನಮ್ಮ ಭಾಷೆ ಬಗ್ಗೆ ಅಂತ ಯಾರಾದ್ರ ಬಗ್ಗೆ ಮಾತಾಡಿದ್ರೆ ನಾವು ಯಾಕೆ ಸೈಲೆಂಟ್ ಆಗಿರೋದು ಅಲ್ವಾ? ಸಾರಿ ಕೇಳಬೇಕಾಗತ್ತಲ್ವಾ? ಅಷ್ಟೇ. ಅವರು ತಪ್ಪಾಗಿ ನಮಗೆ
ಮಂಗಳೂರಿನ ಬಂಟ್ವಾಳದಲ್ಲಿ ಅಬ್ದುಲ್ ರಹೀಂ ಹತ್ಯೆಯನ್ನು ಖಂಡಿಸಿ ಇವತ್ತು ಪ್ರತಿಭಟನೆ ನಡೆಯುತ್ತೆ. ನಗರದ ಕ್ಲಾಕ್ ಟವರ್ ಮುಂಭಾಗ ಎಸ್ಡಿಪಿಐ ಪ್ರತಿಭಟನೆ ನಡೆಸುವುದಕ್ಕೆ ತಯಾರಿಯನ್ನ ಮಾಡಿಕೊಂಡಿದೆ. ಪಕ್ಷ ಭೇದ ಬಿಟ್ಟು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳುವುದಕ್ಕೆ ಎಸ್ಡಿಪಿಐ ಕರೆಯನ್ನು ಕೊಟ್ಟಿದ್ದು, ಗೃಹ ಇಲಾಖೆಯ ವೈಫಲ್ಯ, ಪ್ರಚೋದನಾಕಾರಿ ಭಾಷಣದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಲಿದ್ದಾರೆ. ಪ್ರತಿಭಟನೆ ಹಿನ್ನೆಲೆಯಲ್ಲಿ ನಗರದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ. ಕರ್ನಾಟಕದಲ್ಲಿ ದಿನೇ ದಿನೇ ಕೊರೋನಾ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ನಿನ್ನೆ 17 ಜನರಲ್ಲಿ ಕೋವಿಡ್ ದೃಢಪಟ್ಟಿದ್ದು, ಕೊರೋನಾ ಪ್ರಕರಣಗಳ ಸಂಖ್ಯೆ 250ರ ಗಡಿ ದಾಟಿದೆ. ರಾಜ್ಯದಲ್ಲಿ ಈವರೆಗೆ ಕೋವಿಡ್ಗೆ 4 ಜನ ಬಲಿಯಾಗಿದ್ದಾರೆ. ಇನ್ನು ಕೊರೋನಾ ಪ್ರಕರಣಗಳು ಏರುತ್ತಲೇ ಇರೋದ್ರಿಂದ ಶಾಲಾ ಶಿಕ್ಷಣ ಇಲಾಖೆಯಿಂದ ಶಾಲೆಗಳಿಗೆ ಕೋವಿಡ್ ಗೈಡ್ಲೈನ್ಸ್ ಬಿಡುಗಡೆ ಮಾಡಿದ್ದಾರೆ. ರಾಜ್ಯದ ಎಲ್ಲಾ ಸರ್ಕಾರಿ ಹಾಗೂ ಅನುದಾನಿತ ಹಾಗೂ ಖಾಸಗಿ ಶಾಲೆಗಳಿಗೆ ಮಾರ್ಗಸೂಚಿ ನೀಡಲಾಗಿದೆ. ಮಕ್ಕಳಲ್ಲಿ ಜ್ವರ, ಕೆಮ್ಮು, ನೆಗಡಿ, ಇತರೆ ಗುಣಲಕ್ಷಣಗಳು ಕಂಡು ಬಂದ್ರೆ ಶಾಲೆಗೆ ಕಳುಹಿಸಬಾರದು. ರೋಗ ಲಕ್ಷಣಗಳು ಇದ್ರೆ ವೈದ್ಯರ ಸಲಹೆಯಂತೆ ಚಿಕಿತ್ಸೆ ನೀಡಬೇಕು. ಗುಣಲಕ್ಷಣಗಳಿರುವ ಮಕ್ಕಳು ಶಾಲೆಗೆ ಬಂದ್ರೆ ಪೋಷಕರಿಗೆ ತಿಳಿಸಿ ಮನೆಗೆ ವಾಪಸ್ ಕಳಿಸಬೇಕು. ಶಾಲೆಗಳಲ್ಲಿ ಸ್ವಚ್ಛತೆ ಮತ್ತು ಕೋವಿಡ್ ನಿಯಮ ಪಾಲಿಸಬೇಕು ಅಂತ ಶಾಲೆಗಳಿಗೆ ಸುತ್ತೋಲೆಯನ್ನ ಹೊರಡಿಸಲಾಗಿದೆ. ಇವತ್ತು ರಾಜ್ಯಕ್ಕೆ ಕೇಂದ್ರ ಸಚಿವ ಜೆಪಿ ನಡ್ಡಾ ಆಗಮಿಸ್ತಾ ಇದ್ದಾರೆ. ಇವತ್ತು ರಾತ್ರಿ 10:50ಕ್ಕೆ ಬೆಂಗಳೂರಿನ ಏರ್ಪೋರ್ಟ್ಗೆ ಬಂದಿಳಿಯಲಿದ್ದಾರೆ. ನಂತರ ಖಾಸಗಿ ಹೋಟೆಲ್ನಲ್ಲಿ ವಾಸ್ತವ್ಯವನ್ನ ಹೂಡಲಿದ್ದು, ಬಳಿಕ ನಾಳೆ ಬೆಳಗ್ಗೆ 8 ಗಂಟೆಗೆ ಬೆಳಗಾವಿಗೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ. ಬೆಳಗಾವಿಯ ಕೆಎಲ್ಇ ಸಂಸ್ಥೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಂತರ ಹುಬ್ಬಳ್ಳಿ ಮೂಲಕ ದೆಹಲಿಗೆ ವಾಪಸ್ಸಾಗಲಿದ್ದಾರೆ. ರಾಜ್ಯದ 4 ವಿಭಾಗಗಳಲ್ಲಿ ವಿಶೇಷ ಸಚಿವ ಸಂಪುಟ ಸಭೆಯ ಮೂಲಕ ಆ ಭಾಗದ ಅಭಿವೃದ್ಧಿಗೆ ಒತ್ತು ಕೊಟ್ಟಿದೆ ರಾಜ್ಯ ಸರ್ಕಾರ. ಕಲಬುರಗಿ, ಚಾಮರಾಜನಗರದಲ್ಲಿ ಸಚಿವ ಸಂಪುಟ ಸಭೆ ನಡೆಸಿದ್ದ ಸರ್ಕಾರ ಬೆಂಗಳೂರು ಕಂದಾಯ ವಿಭಾಗದ ಸಚಿವ ಸಂಪುಟ ಸಭೆಯನ್ನ ಜೂನ್ 19ಕ್ಕೆ ನಂದಿ ಹಿಲ್ಸ್ನಲ್ಲಿ ನಡೆಸಲು ನಿರ್ಧರಿಸಿದೆ. ಆನಂತರ ವಿಜಯಪುರದಲ್ಲಿ 4ನೇ ವಿಭಾಗದ ಸಂಪುಟ ಸಭೆಯನ್ನ ನಡೆಸಲು ಸರ್ಕಾರ ಸಜ್ಜಾಗಿದೆ. ಕೋಲಾರದ ಸವಟೂರು ಗ್ರಾಮದಲ್ಲಿ ಕೆಮಿಕಲ್ ಮಿಶ್ರಿತ ಹಾಲು ತಯಾರಿಸ್ತಾ ಇದ್ದ ಮನೆ ಮೇಲೆ ದಾಳಿ ಮಾಡಲಾಗಿದೆ. ಆಂಧ್ರದ ತಿರುಮಲ ಹಾಲು ಡೈರಿಗೆ ಹಾಲು ಸರಬರಾಜು ಮಾಡ್ತಾ ಇದ್ದ ನರೇಶ್ ರೆಡ್ಡಿ ಮನೆ ಮೇಲೆ ಪೊಲೀಸರು ಹಾಗೂ ಆಹಾರ ನಿರೀಕ್ಷಕ ಅಧಿಕಾರಿಗಳು ದಾಳಿ ಮಾಡಿದ್ರು. ಈ ವೇಳೆ ಕೆಮಿಕಲ್ ಹಾಲು ತಯಾರಿಕೆಗೆ ಬಳಸ್ತಾ ಇದ್ದ ಕೆಮಿಕಲ್ ಪೌಡರ್, ಹಾಲು ಮತ್ತು ಉಪಕರಣಗಳನ್ನು ವಶಕ್ಕೆ ಪಡೆದಿದ್ದಾರೆ. ಮತ್ತು ಹಾಲು ರವಾನೆಗೆ ಬಳಸ್ತಾ ಇದ್ದ ಮಿನಿ ಕ್ಯಾಂಟರ್ 4 ಕ್ಯಾನ್ ಹಾಲನ್ನ ಜಪ್ತಿ ಮಾಡಿ 3ರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸಿದ್ದಾರೆ. ರಾಜ್ಯ ಸರ್ಕಾರದಲ್ಲಿ ಕಾಮಗಾರಿಗಳನ್ನು ಪಡ್ಕೊಳ್ಳೋದಕ್ಕೆ ವಿಧಾನಸೌಧದಲ್ಲಿ ಹಣ ನೀಡಿ ಕಾಮಗಾರಿಗಳನ್ನು ಖರೀದಿಸಿ ತಂದು ಕ್ಷೇತ್ರಗಳಲ್ಲಿ ಕಾಮಗಾರಿಗಳನ್ನು ನಡೆಸ್ತಾ ಇರುವುದಾಗಿ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಜೆಡಿಎಸ್ ಶಾಸಕ ವೆಂಕಟ ಶಿವಾರೆಡ್ಡಿ ಗಂಭೀರ ಆರೋಪ ಮಾಡಿದ್ದಾರೆ. ಅನುದಾನದ ಕೊರತೆ, ಕ್ಷೇತ್ರದ ಅಭಿವೃದ್ಧಿ ವಿಚಾರದ ಕುರಿತು ಶ್ರೀನಿವಾಸಪುರದಲ್ಲಿ ಮಾತನಾಡಿದಂತ ವೆಂಕಟ ಶಿವಾರೆಡ್ಡಿ, ಅನುದಾನ ಇಲ್ಲದೆ ಕ್ಷೇತ್ರದಲ್ಲಿ ಅಭಿವೃದ್ಧಿ ಅನ್ನೋದೇ ಕುಂಠಿತವಾಗಿದೆ, ಇರೋ ಬರೋ ದುಡ್ಡೆಲ್ಲ ಸರ್ಕಾರ ವಾಪಸ್ ತಗೊಂಡಿದೆ ಅಂತ ಆರೋಪ ಮಾಡಿದ್ದಾರೆ. ಮಾಡಿಸೋದು ನಾವು ಈ ದುಸ್ಥಿತಿ ನಾವು ನೋಡ್ತಾ ಇದ್ದೇವೆ. ಹಿಂದೆ ಎಂದೆಂದೂ ನಾವು ನೋಡಿರಲಿಲ್ಲ ಈ ಪರಿಸ್ಥಿತಿ. ಯಾವ ಕಾಮಗಾರಿಗಳು 2 ವರ್ಷದಿಂದ ಆಗಿಲ್ಲ. ಏನೋ ನಮ್ಮ ಎಫರ್ಟ್ಸಿಂದ ಅಷ್ಟೋ ದುಡ್ಡು ಕೊಟ್ಟು ಪರ್ಚೇಸ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಕೆಲಸಗಳನ್ನು. ದಕ್ಷಿಣ ಕನ್ನಡ ಉಸ್ತುವಾರಿ ಸಚಿವರ ಬದಲಾವಣೆ ವಿಚಾರವಾಗಿ ಮಾತನಾಡಿದ ಸಚಿವ ಸತೀಶ್ ಜಾರಕಿಹೊಳಿ, ಉಸ್ತುವಾರಿ ಸಚಿವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಬದಲಾವಣೆ ಮಾಡುವಂತಹ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು. ಹೇಳ್ತಾರೆ ಹಂಗೆ, 4 ಮಂದಿ ಹಂಗೆ ಹೇಳ್ತಾರೆ, 4 ಮಂದಿ ಹಂಗೆ ಹೇಳ್ತಾರೆ. ಸಮರ್ಥವಾಗಿ ನಿಭಾಯಿಸಿದಾರೆ ಜಿಲ್ಲೆಯನ್ನು 2 ವರ್ಷ. ಅವರೇ ಹೇಳ್ತಾರೆ, ಬದಲಾವಣೆ ಮಾಡೋಂಥ ಅವಶ್ಯಕತೆ ಇಲ್ಲ. ಹೇಳ್ತಾರೆ ಹಂಗೆ. ಇನ್ನು ಪ್ರತಿ ತಿಂಗಳು ಗೃಹಲಕ್ಷ್ಮಿ ಹಣ ಕೊಡ್ತೀವಿ ಅಂತ ಡಿಸಿಎಂ ಹೇಳಿಕೆಯನ್ನ ಸಮರ್ಥಿಸಿಕೊಂಡ ಸತೀಶ್ ಜಾರಕಿಹೊಳಿ, 2 ತಿಂಗಳಿಗೆ 3 ತಿಂಗಳಿಗೆ ಗೃಹಲಕ್ಷ್ಮಿ ಹಣ ಕೊಡದೇ ಇದ್ರೆ ಆಕಾಶ ಏನು ಬೀಳೋದಿಲ್ಲ. ಸರ್ಕಾರದಲ್ಲಿ ದುಡ್ಡು ಕಲೆಕ್ಟ್ ಆಗಬೇಕು, ಆಗ ಅದನ್ನ ಕೊಡಬೇಕು. ನಾವು ಹೇಳಿದಂತೆ ಗೃಹಲಕ್ಷ್ಮಿಯನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ನೀವು 1 ತಿಂಗಳು ಕೊಟ್ಟಿಲ್ಲ, ಏನು ದೊಡ್ಡ ಏನು ಪ್ರತಿ ತಿಂಗಳಿಗೆ 2 ತಿಂಗಳಿಗೆ 3 ತಿಂಗಳಿಗೆ ಏನಾಗೋದಕ್ಕೆ ಏನು ಆಕಾಶ ಏನು ಬೀಳೋದಿಲ್ಲ. ಸರ್ಕಾರದಲ್ಲಿ ಸಿಸ್ಟಮ್ ಇದ್ದೇ ಇರ್ತೈತೆ. ಏನು ಅಟ್ಟೆ ಕೊಡಲಿಕ್ಕೆ ಆಗೋಲ್ಲ. 2 ತಿಂಗಳು ಲೇಟ್ ಆಗಿದೆ, ಒಂದು ಸಾರಿ 3 ತಿಂಗಳಾಗಿದೆ, ಆದರೆ ಒಂದೇ ಸಾರಿ ಕೂಡಿ ಹಾಕ್ತಾರೆ. ಸೊ ಅದು ಗೌರ್ಮೆಂಟ್ ಸಿಸ್ಟಮ್.
ಇನ್ನು ಹುಬ್ಬಳ್ಳಿ ಗಲಭೆ ಕೇಸ್ ವಾಪಸ್ ಪಡೆದಂತಹ ವಿಚಾರ ಬಗ್ಗೆಯೂ ಮಾತನಾಡಿದ ಸತೀಶ್ ಜಾರಕಿಹೊಳಿ, ನಾವು ಹುಬ್ಬಳ್ಳಿ ಕೇಸ್ ಮಾತ್ರ ವಾಪಸ್ ಪಡೆದಿಲ್ಲ, ರೈತರ ಮೇಲೆ ಹಾಕಿದಂತಹ ಬೇರೆ ಬೇರೆ ಕೇಸ್ಗಳನ್ನು ಕೂಡ ವಾಪಸ್ ಪಡೆದಿದ್ದೇವೆ. ಹುಬ್ಬಳ್ಳಿ ಮುಸ್ಲಿಂ ಕೇಸ್ ವಾಪಸ್ ಪಡೆದಿರಬಹುದು, ಅವರ ಪರ ಅಂತ ಅಲ್ಲ. ರೈತ ಸಂಘಟನೆ, ದಲಿತ ಸಂಘಟನೆ ಸೇರಿ ಅನೇಕ ಹೋರಾಟಗಾರರ ಕೇಸ್ ಕೂಡ ವಾಪಸ್ ಪಡೆದಿದ್ದೇವೆ ಅಂತ ಹೇಳಿದ್ರು. ಘಟನೆ ಅದು ನಿಜ, ಅದ್ರ ಬಗ್ಗೆ ಆಗೋಲ್ಲ. ಬೇರೆ ಬೇರೆ ಕಡೆ ಎಲ್ಲ ವಾಪಸ್ ಪಡೆದಿದ್ದೀವಿ ನಾವು. ನೋಡಿ, ನಾವು ಮುಸ್ಲಿಂ ಘಟನೆ ತಗೊಂಡಿಲ್ಲ, ಭಾಳಷ್ಟು ಕಡೆ ಎಲ್ಲ ಜನಾಂಗದವ್ರದ್ದು ಮಾಡಿದ್ದೀವಿ. ಇರ್ಬೋದು, ಹುಬ್ಳಿದು ಮುಸ್ಲಿಂ ಇರ್ಬೋದು, ಆದರೆ ಬೇರೆ ಸಂದರ್ಭದಲ್ಲಿ ರೈತ ಸಂಘ ಹೋರಾಟ, ದಲಿತ ಸಂಘಟನೆಗಳ ಹೋರಾಟ ಭಾಳಷ್ಟು ಕೇಸ್ ಆಗಿದೆ. ಅವನ್ನೂ ಎಲ್ಲ ವಾಪಸ್ ಪಡೆಯುವಂಥ ಪ್ರಯತ್ನ ಮಾಡಿದ್ದೀವಿ. ಒಂದೇ ಜನಾಂಗ ಸರ್ಕಾರಗಳ ಕೆಲಸ ಮಾಡೋದಿಲ್ಲ, ಎಲ್ಲರ ಪರವಾಗಿ ಇದ್ದೇ ಇರ್ತೈತೆ. ಸೊ ಕಲಬುರಗಿ ಜಿಲ್ಲಾಧಿಕಾರಿಗೆ ನಿಂದಿಸಿದ್ದ ಬಿಜೆಪಿ ಎಂಎಲ್ಸಿ ರವಿಕುಮಾರ್ಗೆ 2ನೇ ಬಾರಿ ನೋಟಿಸ್ ಅನ್ನು ಜಾರಿ ಮಾಡಲಾಗಿದೆ. ಇವತ್ತು ಕಲಬುರಗಿ ದಕ್ಷಿಣ ವಿಭಾಗದ ಎಸಿಪಿ ಸುಬೇದಾರ್ ಮುಂದೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ನಲ್ಲಿ ತಿಳಿಸಲಾಗಿದೆ. ಈ ಬಗ್ಗೆ ಮಾತನಾಡಿರುವಂತಹ ರವಿಕುಮಾರ್, ಇವತ್ತು ಕಲಬುರಗಿ ಕೋರ್ಟ್ನಲ್ಲಿ ಕೇಸ್ ಇದೆ, ನಾನು ಹಾಜರಾಗ್ತೀನಿ, ನಾನು ಉದ್ದೇಶಪೂರ್ವಕವಾಗಿ ಕಲಬುರಗಿ ಡಿಸಿ ಬಗ್ಗೆ ಆ ಹೇಳಿಕೆಯನ್ನು ಕೊಟ್ಟಿಲ್ಲ, ಈಗಾಗಲೇ ಕ್ಷಮೆ ಕೇಳಿದ್ದೀನಿ ಅಂತ ಹೇಳಿದ್ದಾರೆ. ಆಟೋ ಚಾಲಕನಿಗೆ ಯುವತಿ ಚಪ್ಪಲಿ ಏಟು ಪ್ರಕರಣದ ಹಿನ್ನೆಲೆ ಇಂದು ಆಟೋ ಚಾಲಕರು ಪ್ರತಿಭಟನೆ ಮಾಡಲು ನಿರ್ಧರಿಸಿದ್ದಾರೆ. ಮೊನ್ನೆ ಬೆಳ್ಳಂದೂರು ಕ್ರಾಸ್ ಬಳಿ ಆಟೋ ಚಾಲಕನಿಗೆ ಚಪ್ಪಲಿಯಿಂದ ಯುವತಿ ಹಲ್ಲೆ ಮಾಡಿದ್ಲು. ನಿನ್ನೆ ಈ ಕುರಿತು ಪೊಲೀಸ್ ಠಾಣೆ ಮುಂದೆ ಆಟೋ ಚಾಲಕರು ತಮ್ಮ ಅಸಮಾಧಾನ ಹೊರಹಾಕಿದ್ರು. ಇಂದು ಯುವತಿ ಹಲ್ಲೆ ಮಾಡಿದ್ದನ್ನ ವಿರೋಧಿಸಿ ನಗರದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ 12 ಗಂಟೆಗೆ ಪ್ರತಿಭಟನೆ ಮಾಡಲು ವಿವಿಧ ಆಟೋ ಚಾಲಕ ಸಂಘಟನೆಗಳು ನಿರ್ಧರಿಸಿದೆ. ರಾಜ್ಯದ ಎಲ್ಲಾ ಜಿಲ್ಲೆಗಳಿಗೆ ಎಐ ಕ್ಯಾಮೆರಾಗಳು ಬರಲಿವೆ. ಎಲ್ಲಾ ಕೇಂದ್ರಗಳಲ್ಲಿ ಎಐ ಕ್ಯಾಮೆರಾ ಅಳವಡಿಕೆಗೆ ಪೊಲೀಸ್ ಇಲಾಖೆ ನಿರ್ಧಾರವನ್ನು ಮಾಡಿದೆ. ಸಂಚಾರ ನಿಯಮಗಳ ಉಲ್ಲಂಘನೆ ಪತ್ತೆಗೆ ಬೆಂಗಳೂರು ಮಾದರಿಯಲ್ಲೇ ಎಐ ಕ್ಯಾಮೆರಾಗಳ ಅಳವಡಿಕೆ ಮಾಡೋದಕ್ಕೆ ಪ್ಲಾನ್ ಅನ್ನು ಮಾಡಲಾಗಿದೆ. ಅಲ್ಲದೆ ಪೊಲೀಸ್ ಹಾಗೂ ವಾಹನ ಸವಾರರ ಸಂಘರ್ಷ ತಡೆಯುವುದಕ್ಕೆ ಹೊಸ ಕ್ರಮಕ್ಕೆ ಮುಂದಾಗಿದ್ದು, ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಐಟಿಎಂಎಸ್ ವ್ಯವಸ್ಥೆ ಜಾರಿ ಮಾಡೋದಕ್ಕೆ ಸಜ್ಜು ಮಾಡಲಾಗಿದೆ. ಚಾಮರಾಜನಗರ ಜಿಲ್ಲೆ ಯಳಂದೂರು ತಾಲೂಕಿನ ಗುಂಬಳ್ಳಿ ಕೋಮರನಪುರ ರಸ್ತೆ ಸಂಪೂರ್ಣವಾಗಿ ಗುಂಡಿಮಯವಾಗಿದೆ. ಜಿಟಿ ಮಳೆಯಿಂದಾಗಿ ಗುಂಡಿ ಬಿದ್ದ ರಸ್ತೆಯಲ್ಲಿ ಮಳೆ ನೀರು ನಿಂತು ವಾಹನ ಸವಾರರು ಪರದಾಡುವಂತಾಗಿದೆ. ಹದಗೆಟ್ಟ ರಸ್ತೆಯಲ್ಲಿ ಸವಾರನೊಬ್ಬ ವಾಹನ ಚಲಾಯಿಸುತ್ತಾ ಮಾಡಿರುವಂತಹ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾರೆ. ಜಿಲ್ಲಾಡಳಿತದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಗುಂಡಿ ಬಿದ್ದಿರುವಂತಹ ರಸ್ತೆಗೆ ತೇಪೆ ಹಾಕುವ ಕಾರ್ಯವನ್ನ ಭಾಗ್ಯನಗರ ಪಟ್ಟಣ ಪಂಚಾಯಿತಿ ಕೈಗೊಂಡಿದೆ. ಕೊಪ್ಪಳ ಹಾಗೂ ಭಾಗ್ಯನಗರದ ಮಧ್ಯೆ ರಸ್ತೆಯಲ್ಲಿ ಗುಂಡಿಗಳಿರುವ ಬಗ್ಗೆ ನ್ಯೂಸ್ 18ನಲ್ಲಿ ವರದಿಯನ್ನು ಪ್ರಸಾರ ಮಾಡಿದ ಬೆನ್ನಲ್ಲೇ ಭಾಗ್ಯನಗರ ಪಂಚಾಯಿತಿ ತೇಪೆ ಹಾಕಲು ಮುಂದಾಗಿದೆ. ಇಲ್ಲಿ ರೈಲ್ವೆ ಮೂಲಕ ಸರಕು ಸಾಗಾಟದ ಭಾರಿ ವಾಹನಗಳ ಓಡಾಟ ಇರೋದ್ರಿಂದ ಸಿಸಿ ರಸ್ತೆ ಮಾಡಬೇಕು ಅಂತ ಜನತೆ ಆಗ್ರಹಿಸಿದ್ದಾರೆ. ಅನಾರೋಗ್ಯ ಪೀಡಿತ ವೃದ್ಧೆಯನ್ನ ಗ್ರಾಮಸ್ಥರು ಡೋಲಿಯಲ್ಲಿ ಹೊತ್ಕೊಂಡು ಹೋಗಿರುವಂತಹ ಘಟನೆ ಶಿವಮೊಗ್ಗದ ಹೊಸನಗರ ತಾಲೂಕಿನ ನಗರ ಸಮೀಪದ ಕಾಡಿಗೇರಿ ಗ್ರಾಮದಲ್ಲಿ ನಡೆದಿದೆ. ಸಮರ್ಪಕವಾಗಿ ರಸ್ತೆ ಇಲ್ಲದ ಕಾರಣ 90 ವರ್ಷದ ಕಲ್ಯಾಣಮ್ಮ ಅವರನ್ನ ಡೋಲಿ ಮೂಲಕ 4-5 ಜನ ಹೊತ್ಕೊಂಡು ಆಸ್ಪತ್ರೆಗೆ ಸೇರಿಸಿದ್ದಾರೆ. ಗ್ರಾಮಕ್ಕೆ ರಸ್ತೆ ವ್ಯವಸ್ಥೆ ಮಾಡುವಂತೆ ಹಲವು ಬಾರಿ ಕೇಳಿದ್ರು, ಅಧಿಕಾರಿಗಳು ಕ್ಯಾರೆ ಅಂದಿಲ್ಲ. ರಾಜಕಾರಣಿಗಳು ಕೂಡ ನಮ್ಮ ಸಮಸ್ಯೆ ಆಲಿಸ್ತಿಲ್ಲ ಅಂತೇಳಿ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮೈಸೂರಿನ ನಂಜನಗೂಡು ತಾಲೂಕಿನ ದೊಡ್ಡ ಕವಲಂದೆ ಬಳಿ ಇರುವಂತಹ ವಿದ್ಯಾರ್ಥಿ ನಿಲಯದ ಸ್ಥಿತಿ ಅಧೋಗತಿಗೆ ತಲುಪಿದೆ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕಟ್ಟಿಸಿರುವಂತಹ ಬಾಲಕಿಯರ ವಿದ್ಯಾರ್ಥಿ ನಿಲಯ ಪಾಳು ಬಿದ್ದಿದೆ. 22 ವರ್ಷಗಳ ಹಿಂದೆ ನಿರ್ಮಿಸಿದ್ದ ವಿದ್ಯಾರ್ಥಿ ನಿಲಯ ಸದ್ಯ ಅನೈತಿಕ ಚಟುವಟಿಕೆಗಳ ಅಡ್ಡೆಯಾಗಿದೆ. ಹಲವು ಬಾರಿ ಪುನರಾರಂಭಕ್ಕೆ ಮನವಿಯನ್ನ ಮಾಡಿದ್ರೂ ಯಾರೊಬ್ಬರೂ ಕ್ಯಾರೆ ಅಂತಿಲ್ಲ. ಹೀಗಾಗಿ ಪುನರಾರಂಭ ಮಾಡುವಂತೆ ಸ್ಥಳೀಯರು ಒತ್ತಾಯಿಸಿದ್ದಾರೆ. ರಾಜ್ಯದಲ್ಲಿ ಕೊರೋನಾ ಹೆಮ್ಮಾರಿಯ ಆರ್ಭಟ ಜೋರಾಗ್ತಾ ಇದೆ. ಕೊರೋನಾ 2ನೇ ಅಲೆಯಲ್ಲಿ ಆಕ್ಸಿಜನ್ ಕೊರತೆಯಿಂದ ದೊಡ್ಡ ದುರಂತವೇ ನಡೆದುಹೋದಂತ ಹಿನ್ನೆಲೆಯಲ್ಲಿ ಚಾಮರಾಜನಗರ ಜಿಲ್ಲಾಡಳಿತ ಹಾಗೂ ಆರೋಗ್ಯ ಇಲಾಖೆ ಹೈ ಅಲರ್ಟ್ ಆಗಿದೆ. ಆಕ್ಸಿಜನ್ ಹಾಗೂ ಬೆಡ್ಗಳ ವ್ಯವಸ್ಥೆಯನ್ನ ಬಲಪಡಿಸಿಕೊಂಡಿದೆ. ಇನ್ನು ಐಎಲ್ಐ ಹಾಗೆಯೇ ಸಾರಿ ಪ್ರಕರಣಗಳ ಬಗ್ಗೆ ಹೆಚ್ಚು ನಿಗಾ ವಹಿಸಿರುವಂತಹ ಆರೋಗ್ಯ ಇಲಾಖೆ ಜ್ವರ, ಕೆಮ್ಮು, ನೆಗಡಿ ಇದ್ರೆ ಸಾಕು ಕೋವಿಡ್ ಪರೀಕ್ಷೆ ಕಡ್ಡಾಯ ಮಾಡಿದೆ. ಈಗಾಗಲೇ ಚಾಮರಾಜನಗರದ ಆರೋಗ್ಯ ಕೇಂದ್ರಗಳಲ್ಲಿ ಪ್ರತ್ಯೇಕ ಬೆಡ್ ವ್ಯವಸ್ಥೆ ಜೊತೆಗೆ ಆಕ್ಸಿಜನ್ ಸಮೇತ ಐಸೋಲೇಷನ್ ವಾರ್ಡ್ಗಳನ್ನು ತೆರೆಯಲಾಗಿದೆ. ನಮ್ಮ ಈಗ ಎಲ್ಲ ಹಾಸ್ಪಿಟ್ಲ್ಗಳಲ್ಲಿ ಅಂದರೆ ಮೆಡಿಕಲ್ ಕಾಲೇಜ್ ಹಾಸ್ಪಿಟ್ಲ್ ಆಗ್ಬೋದು, ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲ್ ಆಗ್ಬೋದು, ಮತ್ತು ನಮ್ಮ ತಾಲೂಕು ಹಾಸ್ಪಿಟ್ಲ್ಗಳಾಗ್ಬೋದು, ಮತ್ತು CHCಗಳಲ್ಲೂ ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲೂ ನಾವು ಐಸೋಲೇಷನ್ ವಾರ್ಡನ್ನು ಇಟ್ಟಿರೋವಂಥದ್ದು, ಎಲ್ಲವಕ್ಕೂ ಆಕ್ಸಿಜನೇಟೆಡ್ ಬೆಡ್ಡನ್ನು ಇನ್ಶೂರ್ ಮಾಡಿರೋ ಅಂಥದ್ದು, ICU ಸೆಟಪ್ನ ಇರೋ ಅಂಥದ್ದು,
ಮತ್ತು ಇಲ್ಲಿ ವಿತ್ ವೆಂಟಿಲೇಟರ್ ಸಪೋರ್ಟನ್ನು ನಾವು ಮಾಡ್ಕೊಂಡಿರೋ ಅಂಥದ್ದು. ಇವತ್ತು ಆಕ್ಸಿಜನ್ ರಿಕ್ವೈರ್ಮೆಂಟು ಎಷ್ಟೇ ಹೆಚ್ಚಿನ ರೀತಿಯಲ್ಲಿ ಬಂದ್ರೂ ಅದಕ್ಕೆ ನಾವು ಪೂರೈಸೋಕ್ಕೆ ತಕ್ಕದಾಗೆ ನಮ್ಮ ಸಿಸ್ಟಮ್ ಎಸ್ಟಾಬ್ಲಿಷ್ ಆಗಿರೋಂಥದ್ದು ಒಂದು ಸಮಾಧಾನಕರ ಸಂಗತಿಯಾಗಿದೆ. ಮತ್ತು ಅದರ್ ಬೇರೆ ಡ್ರಗ್ಸ್ ಏನು ಬೇಕು ಅವು ಇವೆಲ್ಲನೂ ಅದೆಲ್ಲ ಸ್ಟೇಷನ್ಡ್ ಇದೆ. ಸೊ ಯಾವುದು ಇವತ್ತಿಗೆ ಯಾವುದೂ ಆ ರೀತಿ ಕೊರತೆ ಇಲ್ಲ. ಮತ್ತು ನಾವು ಕೇಸ್ ಬೇಸ್ಡ್ ಮೇಲೆ ಕೇಸ್ ಹೇಗೆ ಅದು ಬರ್ತವೆ ಏನು ಅನ್ನೋ ಥರದಲ್ಲಿ ನಮಗೆ ಸರ್ಕಾರ ಒಂದು ಹಂತಕ್ಕೆ ಅನುಮತಿನ ಕೊಟ್ಟಿದೆ. ಅದನ್ನು ಗೋ ಹೆಡ್ ಅನ್ನೋ ಥರದಲ್ಲಿ ನಮಗೆ ಅನುಮತಿನ ಕೊಟ್ಟಿರೋದ್ರಿಂದ ಬೆಳಗಾವಿಯಲ್ಲಿ ಅಪ್ರಾಪ್ತ ಬಾಲಕಿ ಅಪಹರಿಸಿ ಸಾಮೂಹಿಕ ಅತ್ಯಾಚಾರ ಎಸಗಲಾಗಿದೆ. ಬೆಳಗಾವಿ ಎಪಿಎಂಸಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. 6 ಜನ ಸೇರಿಕೊಂಡು ಅಪ್ರಾಪ್ತ ಬಾಲಕಿ ಮೇಲೆ ಸಾಮೂಹಿಕ ಅತ್ಯಾಚಾರ ಎಸಗಿದ್ದಾರೆ ಅಂತ ಆರೋಪಿಸಲಾಗಿದೆ. ಬೆಳಗಾವಿ ತಾಲೂಕಿನ ಹೊರವಲಯದಲ್ಲಿರುವಂತಹ ಗುಡ್ಡಗಾಡಿನ ಪ್ರದೇಶಕ್ಕೆ ಕರೆದೊಯ್ದು ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ. ಆ ಬಳಿಕ ದೌರ್ಜನ್ಯದ ದೃಶ್ಯವನ್ನ ಸೆರೆ ಹಿಡಿದು ಬಾಲಕಿಗೆ ಬ್ಲಾಕ್ಮೇಲ್ ಮಾಡಲಾಗಿದೆ. ಬಾಲಕಿಯ ಪೋಷಕರಿಗೆ ವಿಚಾರ ತಿಳಿಯುತ್ತಿದ್ದಂತೆ ದೂರು ದಾಖಲಿಸಲಾಗಿದ್ದು, ದೂರಿನನ್ವಯ ಓರ್ವನನ್ನ ಬಂಧಿಸಲಾಗಿದ್ದು ಉಳಿದವರಿಗಾಗಿ ಶೋಧ ಮಾಡಲಾಗ್ತಾ ಇದೆ. ಇನ್ನು ಘಟನೆ ಬಗ್ಗೆ ಪೊಲೀಸ್ ಆಯುಕ್ತ ಭೂಷಣ್ ಬೋಸರೆ ಮಾಹಿತಿಯನ್ನು ನೀಡಿದ್ದಾರೆ. ಮತ್ತು 24 ಗಂಟೆಯ ಒಳಗಡೆ PI APMC ಮತ್ತು ಅವರ ತಂಡ 5 ಮಂದಿ ಆರೋಪಿಗೆ ಅರೆಸ್ಟ್ ಮಾಡಿದ್ದಾರೆ. ಇನ್ನೊಬ್ಬ ಆರೋಪಿ ಅಬ್ಸ್ಕಾಂಡಿಂಗ್ ಇದ್ದಾನೆ, ಬಟ್ ಬೇಗನೆ ಅವನಿಗೆ ಕೂಡ ನಾವು ಅರೆಸ್ಟ್ ಮಾಡ್ತೀವಿ. ವಿಕ್ಟಿಮ್ ಒಂದು 15 ವರ್ಷದ ಮೈನರ್ ಗರ್ಲ್. ಬೆಂಗಳೂರಲ್ಲಿ ಹಾಡಹಗಲೇ ಬಿಎಂಟಿಸಿ ಚಾಲಕ ದರ್ಪವನ್ನು ಮೆರೆದಿದ್ದಾನೆ. ಯುವತಿ ಮೇಲೆ ಬಸ್ ಹತ್ತಿಸೋಕೆ ಚಾಲಕ ಮುಂದಾಗಿದ್ದಾನೆ. ಜಗಜೀವನ್ ರಾಮನಗರ ಟು ನಾಗವಾರಕ್ಕೆ ಹೋಗ್ತಾ ಇದ್ದ ಬಸ್ ಚಾಲಕ ಹಾಗೂ ಕಾರ್ನಲ್ಲಿ ಹೋಗ್ತಾ ಇದ್ದ ಯುವತಿ ಜೊತೆ ಜಗಳ ಆಗಿದೆ. ಈ ವೇಳೆ ಕಾರಿನಿಂದ ಇಳಿದು ಯುವತಿ ಬಸ್ ಚಾಲಕನನ್ನ ಪ್ರಶ್ನೆ ಮಾಡಿದ್ದಾರೆ. ಈ ವೇಳೆ ಚಾಲಕ ಏಕಾಏಕಿ ಯುವತಿ ಮೇಲೆ ಬಸ್ ಹರಿಸೋದಕ್ಕೆ ಮುಂದಾಗಿದ್ದಾನೆ. ಈ ವೇಳೆ ಯುವತಿ ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾಳೆ. ಘಟನೆಯ ದೃಶ್ಯ ಕಾರ್ನ ಡ್ಯಾಶ್ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿದೆ. ಇನ್ನು ಯುವತಿ ಮೇಲೆ ಬಸ್ ಹತ್ತಿಸೋಕೆ ಯತ್ನಿಸಿದ ಚಾಲಕ ಪ್ರಶಾಂತ್ನನ್ನ ಅಮಾನತು ಮಾಡಲಾಗಿದೆ. ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಸೂಚನೆ ಮೇರೆಗೆ ಸಸ್ಪೆಂಡ್ ಮಾಡಲಾಗಿದೆ. ಇನ್ನು ಘಟನೆ ಬಗ್ಗೆ ಚಾಲಕ ಪ್ರಶಾಂತ್ ಮಾತನಾಡಿದ್ದು, ಹಡ್ಸನ್ ಸಿಗ್ನಲ್ನಲ್ಲಿ ಟ್ಯಾಂಕರ್ ಹಾಗೂ ಬಿಎಂಟಿಸಿ ಬಸ್ ಮುಂದೆ ಲೇಡಿ ಕಾರ್ ಓಡಿಸ್ಕೊಂಡು ಬಂದ್ರು. ಈ ವೇಳೆ ಲೇಡಿಗೆ ಟ್ಯಾಂಕರ್ ಡ್ರೈವರ್ ಬೈದ್ರು. ಈ ಗಲಾಟೆಯಿಂದಾಗಿ ಒಂದು ಸಿಗ್ನಲ್ ಹೋಯಿತು ಅಂತ ನಾನು ಬೈದೆ. ಅದನ್ನೇ ಇಟ್ಕೊಂಡು ಬಸ್ ಹೋಗೋದಕ್ಕೂ ಬಿಡದೆ ಲೇಡಿ ಗಲಾಟೆ ಮಾಡಿದ್ರು. ಆದರೆ ನಾನು ಆ ಲೇಡಿ ಮೇಲೆ ಬಸ್ ಹತ್ತಿಸೋದಕ್ಕೆ ಪ್ರಯತ್ನ ಪಟ್ಟಿಲ್ಲ ಅಂತೇಳಿ ಚಾಲಕ ಪ್ರಶಾಂತ್ ಹೇಳಿದ್ದಾರೆ. ಲೆಫ್ಟ್ ಸೈಡ್ ಇಂದ ಓವರ್ಟೇಕ್ ಮಾಡಿ ಹಡ್ಸನ್ ಸರ್ಕಲ್ ಅಲ್ಲಿ ಒಂದು ಆ ಕಡೆ ಲಾರಿ ನಿಂತಿತ್ತು, ಲೆಫ್ಟ್ ಸೈಡ್ ಅಲ್ಲಿ, ರೈಟ್ ಸೈಡ್ ಅಲ್ಲಿ ನಾನಿದ್ದೆ. ಮಧ್ಯದಲ್ಲಿ ಕಾರನ್ನು ನುಗ್ಸ್ಕೊಂಡು ಬಂದು ಲಾರಿಯವ್ರ ಜೊತೆಗೆ ಜಗಳ ಮಾಡ್ತಾ ಇದ್ರು ಮೇಡಮ್. ಅಷ್ಟೇ ಜಗಳ ಮಾಡ್ತಾ ಇದ್ರು. ಮುಂದೆ ಬಂದು ಸಿಗ್ನಲ್ ಪಾಸ್ ಆದ್ಮೇಲೆ ಸಿಗ್ನಲ್ ಬಿದ್ದೋಯ್ತು. ಸಿಗ್ನಲ್ ಪಾಸ್ ಆದ್ಮೇಲೆ ನಾನು ಇದು ಯಾವುದು ಕಾರ್ಪೊರೇಷನ್ ಬಸ್ ಸ್ಟಾಪಲ್ಲಿ ನಿಲ್ಲಿಸ್ಬಿಟ್ಟು ಜನ ಪಿಕಪ್ ಮಾಡ್ತಾ ಇರ್ಬೇಕಾದ್ರೆ ಅವರು ನನಗೆ ಬೈದ್ಬಿಟ್ಟು ಡ್ರೈವರ್ ಕಣ್ಣಿಗೆ ಕಾರದ ಪುಡಿ ಎರಚಿ ಬೊಲಾರೋ ಪಿಕಪ್ ವಾಹನವನ್ನ ಖದೀಮರು ಕದ್ದೊಯ್ದಿದ್ದಾರೆ. ಚಿತ್ರದುರ್ಗದ ಚಿಕ್ಕಗೊಂಡನಹಳ್ಳಿ ಬಳಿ ಈ ಘಟನೆ ನಡೆದಿದೆ. ಬೆಂಗಳೂರಿಗೆ ದಾಳಿಂಬೆ ಅನ್ಲೋಡ್ ಮಾಡಿ ವಾಪಸ್ ತೆರಳುವಾಗ ಕಳ್ಳರು ಅಟ್ಯಾಕ್ ಮಾಡಿ ಕಾರದ ಪುಡಿ ಎರಚಿ ವಾಹನ ಸಮೇತ ಎಸ್ಕೇಪ್ ಆಗಿದ್ದಾರೆ. ಖದೀಮರಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಅಮೆಜಾನ್ ಡೆಲಿವರಿ ಐಟಮ್ಸ್ ಎಗರಿಸಿ ಇಬ್ಬರು ಕಳ್ಳರು ಎಸ್ಕೇಪ್ ಆಗಿದ್ದಾರೆ. ಬೆಂಗಳೂರಿನ ಮೈಕೋ ಲೇಔಟ್ನ ರಂಕ ಕಾಲೋನಿಯಲ್ಲಿ ಘಟನೆ ನಡೆದಿದೆ. SNN ರಾಜ್ ಅಪಾರ್ಟ್ಮೆಂಟ್ ಬಳಿಯಲ್ಲಿ ನಿನ್ನೆ ರಾತ್ರಿ 7:30ಕ್ಕೆ ದ್ವಿಚಕ್ರ ವಾಹನದಲ್ಲಿ ಐಟಮ್ಸ್ ಇಟ್ಟು ಅಪಾರ್ಟ್ಮೆಂಟ್ಗೆ ಡೆಲಿವರಿ ಮಾಡೋಕೆ ಅಂತ ತೆರಳಿದ್ರು. ಈ ವೇಳೆ ಆಗಮಿಸಿದಂಥ ಖದೀಮರು ಡೆಲಿವರಿ ಐಟಮ್ಸ್ ಕಳವು ಮಾಡಿ ಎಸ್ಕೇಪ್ ಆಗಿದ್ದಾರೆ. ಘಟನೆಯ ದೃಶ್ಯ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿದೆ. ಘಟನೆ ಸಂಬಂಧ ಮೈಕೋ ಲೇಔಟ್ ಠಾಣೆಯಲ್ಲಿ ಮಹೇಶ್ ದೂರನ್ನು ಕೊಟ್ಟಿದ್ದಾರೆ. ಕಾರಿನ ಗ್ಲಾಸ್ ಒಡೆದು ಖತರ್ನಾಕ್ ಖದೀಮರು 11.5 ಲಕ್ಷ ನಗದು ದೋಚಿ ಪರಾರಿಯಾಗಿರುವ ಘಟನೆ ನೆಲಮಂಗಲದ ಅಂಬೇಡ್ಕರ್ ಭವನದ ಮುಂದೆ ನಡೆದಿದೆ. ಅತೀಕ್ ರೆಹಮಾನ್ ಎಂಬುವವರು ದಾಬಸ್ಪೇಟೆಯಿಂದ ಹಣ ತೆಗೆದುಕೊಂಡು ಬಂದಿದ್ರು. ಈ ವೇಳೆ ಮಾರ್ಗ ಮಧ್ಯೆ ಕಾರು ನಿಲ್ಲಿಸಿ ಮಿಕ್ಸಿ ರಿಪೇರಿ ಮಾಡಿಸಲು ಹೋಗಿದ್ರು. ಬಳಿಕ ವಾಪಸ್ ಬಂದು ನೋಡಿದಾಗ ಕಾರಿನಲ್ಲಿದ್ದ ಹಣ ಕಳುವಾಗಿತ್ತು. ಸದ್ಯ ಖತರ್ನಾಕ್ ಕಳ್ಳರ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ.